ಆಗಲೇಬೇಕು 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 ನಿರಂತರವಾಗಿ ಭಾಗದ ಜನಪ್ರತಿನಿಧಿಗಳ ವಿರುದ್ಧ ಸರ್ಕಾರ ವಿರುದ್ಧವಾಗಿ ಹೆಂಗೆ 30 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದಿವಲ್ಲ, ಇನ್ನು ಜಿಲ್ಲಾ ಆಗುವವರೆಗೂ ಜಿಲ್ಲಾ ಘೋಷಣೆ ಮಾಡಿಗೂ ನಾವು ನಿರಂತರವಾಗಿ ಈ ಭಾಗದ ಜನಪ್ರತಿನಿಧಿ ವಿರುದ್ಧ ಮತ್ತು ಸರ್ಕಾರ ವಿರುದ್ಧ ನಿರಂತರವಾಗಿ ಹೋರಾಟ ಇರ್ತೀವಿ ಸರ್ ನಾವು. ಸರ್ ಈಗ ಸದ್ಯಕ್ಕೆ ಕಳೆದ ಚಳಿಗಾಲ ಏನು ಅಧಿವೇಶನ ಸ್ಟಾರ್ಟ್ ಆಯ್ತಲ್ಲ 9 ತಾರೀಕಿನಿಂದ ನಾವು ಕೂಡ ಇಲ್ಲಿ ಹೋರಾಟ ಮಾಡಿದ್ದೀವಿ. ಇವತ್ತಿಗೆ 11 ದಿವಸ ಆಯಿತು. ಮತ್ತು ಜಿಲ್ಲಾ ಹೋರಾಟ ನಡೆದ 1997ಕ್ಕಿಂತ ಮುಂಚೆಯಿಂದ ಹೋರಾಟ ಚಾಲು ಐತಿ. 97ರ ಘೋಷಣೆ ಆಯಿತು. ನಂತರದ ಅದು ಕಾರಣದಿಂದ ಗಡಿ ವಿಷಯ ಇರ್ಬೋದು, ರಾಜಕಾರಣ ವಿಷಯ ಇರ್ಬೋದು, ಆ ಕಾರಣದಿಂದ ಮತ್ತೆ ರದ್ದು ಮಾಡಿದ್ರು. ಅವಾಗಿಂದ ಹೋರಾಟ ನಡೆದೈತಿ. ಇವತ್ತಿನೂ ಸರ್ಕಾರ ಜಿಲ್ಲಾ ಮಾಡೋಕ್ಕೆ ಮುಂದಾಗತ್ತು. ಇದನ್ನು ನಾವು ಖಂಡಿಸ್ತೀವಿ, ವಿರೋಧಿಸ್ತೀವಿ. ಮತ್ತು ಮೊನ್ನೆ ಕೂಡ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು ಅವರು ಮಾಡ್ತೀವತ್ತು ಅನ್ನೋದ್ರು. ಆದರೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಒಗ್ಗಟ್ಟ ಪ್ರದರ್ಶನ ಮಾಡೋರು ಮತ್ತು ತಮ್ಮದು ಸ್ವಾರ್ಥ ಪ್ರತಿಷ್ಠೆ ಇಟ್ಕೊಂಡು ರಾಜಕಾರಣ ಮಾಡೋರು. ಅದನ್ನು ನಾವು ಖಂಡಿಸ್ತೀವಿ, ಸರ್ಕಾರಗಳು ಬರ್ತಾವು ಹೋಗ್ತಾವು, ಅದ್ರ ಜಿಲ್ಲಾ ಮಾಡೋಕ್ಕೆ ತಯಾರಿಲ್ಲ. ಚುನಾವಣೆ ಬಂದಾಗ ಅಷ್ಟೇ ನಾವು ಜಿಲ್ಲಾ ಮಾಡ್ತೀವಿ ಅಂತ ಜನರು ಸುಳ್ಳು ಹೇಳಿ ಓಟ್ ತಗೋವಂಥ ಕೆಲಸ ಮಾಡೋದಾರು. ಅದನ್ನು ಬಂದ್ ಮಾಡುವಂಥ ಸುಳ್ಳು ಹೇಳೋದು ಬಂದ್ ಮಾಡಬೇಕು. ನೀವು ಇಲ್ಲ ಸರ್, ಚುನಾಯಿತ ಪ್ರತಿನಿಧಿಗಳು ಏನಾರು ಲೆಟರ್ ಯಾರು ಕೊಟ್ಟಾರ ಚಿಕ್ಕೋಡಿ ಜಿಲ್ಲೆ ಮಾಡಿ? ಯಾವುದೋ ಮಾಹಿತಿ ಇಲ್ಲ, ಅಧಿಕೃತ ಯಾವುದೋ ಲೆಟರ್ ಕೊಟ್ಟಿಲ್ಲ ಇನ್ನೂವರೆಗೆ ಸರ್. ಇದು ಹಿಂದೆ SC ಆಫೀಸ್, ತಹಸೀಲ್ದಾರ್ ಆಫೀಸ್ ಐತೆ ಸರ್. ಈಗ ಅವ್ರಿಗೆ ಸಾಕಷ್ಟು ಸಲ ನೀವು ಮನವಿ ಕೊಟ್ರಿ ಸರ್. ಹೌದೌದು. ಅದು ಮನವಿ ಎಲ್ಲಿ ತಕ್ಕ ಹೋಗಿ ಸರ್? ಅದು ಹೋಗಿರ್ತೀವಿ, ಸರ್ಕಾರ ಮಟ್ಟಕ್ಕೆ ಹೋಗಿರ್ತೀವಿ ನಾವು. ಅದು ಪರಿಶೀಲನೆ ಮಾಡ್ತೀವಿ ಅಂತ ಹಿಂಬರ ಕೊಡ್ತಾರ ಹೊರತಾಗಿ ಅವ್ರು ಇನ್ನೂವರೆಗೆ ಯಾವುದೋ ನಿರ್ಧಾರ ತಗೊಂಡಿಲ್ಲ ಸರ್. ಅಂದ್ರೆ ಈಗ ಮುಂದೆ ಸರಿ 11 ದಿವಸ ಐತ್ರಿ, 12 ದಿವಸ. ಹೌದು. ಮುಂದೆ ಈಗ ಯಾವ ರೀತಿ ಏನು ಮಾಡ್ತೀರಿ? ಮುಂದೆ ನಾವು ನಿರಂತರವಾಗಿ ಭಾಗದ ಜನಪ್ರತಿನಿಧಿಗಳ ವಿರುದ್ಧ ಸರ್ಕಾರ ವಿರುದ್ಧವಾಗಿ ಹೆಂಗೆ 30 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದಿವಲ್ಲ, ಇನ್ನು ಜಿಲ್ಲಾ ಆಗುವವರೆಗೂ ಜಿಲ್ಲಾ ಘೋಷಣೆ ಮಾಡಿಗೂ ನಾವು ನಿರಂತರವಾಗಿ ಈ ಭಾಗದ ಜನಪ್ರತಿನಿಧಿ ವಿರುದ್ಧ ಮತ್ತು ಸರ್ಕಾರ ವಿರುದ್ಧ ನಿರಂತರವಾಗಿ ಹೋರಾಟ ಇರ್ತೀವಿ ಸರ್ ನಾವು. ಚಂದ್ರಕಾಂತ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಹಾಗೂ ಸಂಜೀವಣ್ಣ ಬಡಿಗೇರ ಅವರ ನೇತೃತ್ವದಲ್ಲಿ ಇನ್ನೂ ಸಾಕಷ್ಟು ನಮ್ಮ ಹೋರಾಟಗಾರರ ನೇತೃತ್ವದಲ್ಲಿ ಸುಮಾರು 27 ವರ್ಷಗಳಿಂದ ಈ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಉದಾಹರಣೆಗೆ BR ಸಂಗಪ್ಪಗಳವರು, ಆಮೇಲೆ ಮಾನ್ಯ ದತ್ತು ಹಕ್ಯಾಗೋಳಜ್ಜ ಅವರು, ಒಬ್ಬ ಸ್ವಾಮೀಜಿ ಅವರು ತಮ್ಮ ಪ್ರಾಣವನ್ನು ಈ ಜಿಲ್ಲೆಗಾಗಿ ಹೋರಾಟ ಮಾಡಲು ಕಳೆದುಕೊಂಡಿದ್ದಾರೆ. ಹಾಗಾಗಿ 27 ವರ್ಷದಿಂದ ಬಂದಂಥ ಈ ಒಂದು ಏನು ಜಿಲ್ಲೆಗಾಗಿ ಹೋರಾಟ ಮಾಡ್ತಕ್ಕಂಥ ನಮ್ಮ ಎಲ್ಲ ಹೋರಾಟಗಾರರಿಗೆ ನಾವು ಕೂಡ ಚಿಕ್ಕೋಡಿ ಜಿಲ್ಲಾ OBC ಅಧ್ಯಕ್ಷರಾಗಿ ನಾನು ಕೂಡ ಇವತ್ತು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ. ಭಾಗಿಯಾಗುತ್ತಾ ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರಕ್ಕೆ ಜನಪ್ರತಿನಿಧಿಗಳು ಏನು ತಾವು ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಯಾವ ಮಾತನ್ನು ಕೊಟ್ಟಿದ್ದೀರಿ, ಇಲ್ಲಿ ಸಂಸದರು ಹಾಗೂ ಇಲ್ಲಿ ಜನಪ್ರತಿನಿಧಿಗಳಂತ ಮಾನ್ಯ ಗಣೇಶ ಹುಕ್ಕೇರಿ ಅವರು ಹಾಗೂ ಜಿಲ್ಲಾ ಮಂತ್ರಿಗಳು ತಾವು ಏನು ಹೇಳಿದ್ರಿ, ಈಗ ಕೇವಲ ಒಂದು 6 ತಿಂಗಳಿಂದ ಏನು ಹೇಳಿದ್ರಿಪ್ಪ ಅಂದ್ರೆ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡ್ತೀವಿ ಅನ್ನುವಂಥ ಶಬ್ದವನ್ನು ಪ್ರತಿ ಸಭೆಯಲ್ಲಿ ರಾಯಭಾಗದಲ್ಲಿರ್ಬೋದು, ಮುಗುಳುಕೋಟದಲ್ಲಿರ್ಬೋದು, ಚಿಕ್ಕೋಡಿಯಲ್ಲಿರ್ಬೋದು ನಾವು ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡ್ತೀವಿ, ನಮಗೆ ಆಶೀರ್ವಾದ ಮಾಡಿರಿ ಅಂತ ಜನರಿಗೆ ಹೇಳಿದ್ದೀರಿ. ಆ ಪ್ರಕಾರ ತಾವು ನಡೆದುಕೊಳ್ಳದೆ ಹೋದರೆ ಮುಂದಿನ ದಿನಮಾನದಲ್ಲಿ ನಾವು ಕೂಡ ನಮ್ಮ OBC ಮೋರ್ಚಾ ವತಿಯಿಂದ ಸಾವಿರಾರು ಜನರನ್ನು ತಂದ ಇಲ್ಲಿ ಚಿಕ್ಕೋಡಿಯಲ್ಲಿ ಜಿಲ್ಲಾ ಆಗಲಿಕ್ಕೆ ಹೋರಾಟವನ್ನು ಮಾಡ್ತಕ್ಕಂಥ ನಮ್ಮೆಲ್ಲ ಮುಖಂಡರಿಗೆ ನಾವು ಕೂಡ ಬೆಂಬಲವನ್ನು ಕೊಡ್ತೀವಿ. ಆಗೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ತಾವು ಮಾನ್ಯ ಮುಖ್ಯಮಂತ್ರಿಗಳು ಈಗ ಏನು ವಿಧಾನಸಭೆ ಅಧಿವೇಶನ ನಡೆದಿದೆ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಮಂತ್ರಿಗಳು, ಸ್ಥಳೀಯ ಶಾಸಕರು, ಸ್ಥಳೀಯ ಸಂಸದರು ಕೂಡಿಕೊಂಡು ತಾವೆಲ್ಲರೂ ಈ ಒಂದು ನಿರಂತರವಾಗಿ ನಡೆದಂಥ 27 ವರ್ಷಗಳಿಂದ ನಡೆದಂಥ ಈ ಹೋರಾಟಕ್ಕೆ ತಾವು ಹೋರಾಟವನ್ನು ಮನಗಂಡು ತಾವೆಲ್ಲರೂ ಈ ವಿಚಾರವನ್ನು ತಾವೇನು ಮಾತು ಕೊಟ್ಟಿದ್ರಿ ಆ ಮಾತಿನಂತೆ ನಡೆದುಕೊಳ್ಳ್ರಿ. ಇವತ್ತು ನಾಳೆ ಕೊನೆಯ ದಿನ ಇದೆ ಅಧಿವೇಶನ. ಈ ಅಧಿವೇಶನದಲ್ಲಿ ತಾವೆಲ್ಲರೂ ಸರ್ಕಾರ ವಿಚಾರಿಸಿ ಇಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಕೂಡ ವಿಚಾರಣೆಯನ್ನು ಮಾಡಿ ಇದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಚಿಕ್ಕೋಡಿ ಜಿಲ್ಲೆ ಅಂತ ಘೋಷಣೆ ಮಾಡಬೇಕಂತ ನಾನು ಈ ಒಂದು ಹೋರಾಟ ಸಮಿತಿ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡೋದ್ರ ಮುಖಾಂತರ ಆಗ್ರಹವನ್ನು ಮಾಡ್ತೀನಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ.